ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ ಅನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್, ಈ ಒಂದು ವರದಿಯನ್ನು ಪ್ರತಿ ವರ್ಷ ಯಾವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 3 ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಅನ್ನುವ ಸಂಸ್ಥೆಯಿಂದ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. 2022ರ ವರದಿಯಲ್ಲಿ ಭಾರತ 37ನೇ ಸ್ಥಾನವನ್ನು ಈ ಒಂದು ರಿಪೋರ್ಟ್ನಲ್ಲಿ ಪಡೆದುಕೊಂಡಿತ್ತು. ಇನ್ನು ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡುವಂತಹ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಈ ಒಂದು ಸಂಸ್ಥೆಯ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ 1971ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಸದ್ಯಕ್ಕೆ ಇದರ ಒಂದು ಹೆಡ್ ಕ್ವಾರ್ಟರ್ ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾ ನಗರದಲ್ಲಿದೆ. ಇದನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿಯ ಹೆಸರು ಕ್ಲಾಸ್ ಶ್ವಾಬ್ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಜಿನಿವಾ ನಗರದಲ್ಲಿ ಈ ವಿಶ್ವ ಆರ್ಥಿಕ ವೇದಿಕೆಯ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ. ಇನ್ನು ಈ ಸಂಸ್ಥೆಯಿಂದ ಪ್ರಮುಖವಾದಂತಹ ಕೆಲವು ವರದಿಗಳನ್ನು ವಾರ್ಷಿಕವಾಗಿ ಪಬ್ಲಿಷ್ ಮಾಡಲಾಗುತ್ತೆ. ಅವುಗಳಲ್ಲಿ ಪ್ರಮುಖವಾದಂತಹ ವರದಿಗಳು ಅಥವಾ ರಿಪೋರ್ಟ್ಗಳು ಯಾವುವು ಅಂತಂದರೆ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್, ಈಗ ಡಿಸ್ಕಸ್ ಮಾಡಿದಂತಹ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್, ಗ್ಲೋಬಲ್ IT ರಿಪೋರ್ಟ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಮತ್ತು ಗ್ಲೋಬಲ್ ಟ್ರಾವೆಲ್ ಆ್ಯಂಡ್ ಟೂರಿಸಂ ರಿಪೋರ್ಟ್. ಈ ರೀತಿಯಾದಂತಹ ಪ್ರಮುಖ 6 ರಿಪೋರ್ಟ್ಸ್ಗಳನ್ನು ಅಥವಾ ವರದಿಗಳನ್ನು ವಿಶ್ವ ಆರ್ಥಿಕ ವೇದಿಕೆಯ ಮೂಲಕ ಪಬ್ಲಿಷ್ ಮಾಡಲಾಗುತ್ತೆ. ಸೊ ಈ ವಿಶ್ವ ಆರ್ಥಿಕ ವೇದಿಕೆಯ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಇವತ್ತಿನ ಪ್ರಶ್ನೆ ಒಂದು ನದಿಯ ಬಗ್ಗೆ ಇನ್ಫಾರ್ಮೇಷನ್ ಆಗಿದ್ದು, ಗಂಡಕ್ ಅನ್ನುವ ನದಿ ಈ ಕೆಳಗಿನ ಯಾವ ನದಿಯ ಪ್ರಮುಖವಾದಂತಹ ಉಪನದಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಯಮುನಾ ನದಿ, ಆಪ್ಷನ್ 2 ಮಂದಾಕಿನಿ, ಆಪ್ಷನ್ 3 ಗಂಗಾ ಅಥವಾ ಆಪ್ಷನ್ 4 ಗೋದಾವರಿ ಅಂತ ಇದೆ. ಗಂಡಕ್ ನದಿ ಇದು ಯಾವ ನದಿಯ ಉಪನದಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಈ ಗಂಡಕ್ ನದಿಯ ಕುರಿತಾದಂತಹ ಮಾಹಿತಿಗಳನ್ನು ಮತ್ತು ಇದು ಯಾವ ನದಿಯ ಉಪನದಿಯಾಗಿದೆ ಅನ್ನುವ ಆನ್ಸರನ್ನು ಕೂಡ ಕರೆಕ್ಟಾಗಿ ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಸಂವಿಧಾನದ ಯಾವ ಆರ್ಟಿಕಲ್ನ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ದಾವೇದಾರರಿಗೆ ಸಂಪೂರ್ಣ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ತನ್ನ ಅಸಾಧಾರಣವಾದಂತಹ ಅಧಿಕಾರವನ್ನು ಬಳಸಬಹುದಾದಂತಹ ಪ್ರಾವಧಾನ ಇದೆ ಅಂತ ಪ್ರಶ್ನೆ ಇದೆ. ಸಂಪೂರ್ಣ ನ್ಯಾಯ ಅಥವಾ ಕಂಪ್ಲೀಟ್ ಜಸ್ಟಿಸನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಕೆಳಗಿನ ಯಾವ ಆರ್ಟಿಕಲ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನು ಭಾರತೀಯ ಸಂವಿಧಾನ ನೀಡ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆರ್ಟಿಕಲ್ 125, ಆಪ್ಷನ್ 2 ಆರ್ಟಿಕಲ್ 142, ಆಪ್ಷನ್ 3 ಆರ್ಟಿಕಲ್ 140 ಅಥವಾ ಆಪ್ಷನ್ 4 ಆರ್ಟಿಕಲ್ 145 ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಆರ್ಟಿಕಲ್ 142ರ ಅಡಿಯಲ್ಲಿ ಭಾರತದ ಸಂವಿಧಾನದಲ್ಲಿ ಈ ಸುಪ್ರೀಂ ಕೋರ್ಟ್ಗೆ ಒಂದು ವಿಶೇಷವಾದಂತಹ ಅಧಿಕಾರವನ್ನು ನೀಡಲಾಗಿದೆ. ಇದರ ಪ್ರಕಾರ ಈ ದಾವೇದಾರರಿಗೆ ಸಂಪೂರ್ಣವಾದಂತಹ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ತನ್ನ ಈ ಒಂದು ಅಧಿಕಾರವನ್ನು ಚಲಾಯಿಸುವಂತಹ ಒಂದು ಕೆಪಾಸಿಟಿಯನ್ನು ಅಥವಾ ಒಂದು ಪ್ರಾವಧಾನವನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಆಪ್ಷನ್ 2 ಆರ್ಟಿಕಲ್ 142 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ ಅಥವಾ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಒಂದು ಜಜ್ಮೆಂಟ್ನ ಪ್ರಕಾರ 142ನೇ ವಿಧಿಯಲ್ಲಿ, ಸಂವಿಧಾನದ 142ನೇ ವಿಧಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ವಿಶೇಷವಾದಂತಹ ತನ್ನ ಡಿಸ್ಕ್ರಿಷನರಿ ಪವರನ್ನು ನೀಡುವಂತಹ ಒಂದು ಪ್ರಾವಧಾನ ಇದೆ ಅಂತ ಪಬ್ಲಿಷ್ ಮಾಡಲಾಗಿತ್ತು ಅಥವಾ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿತ್ತು. ಮುಖ್ಯವಾಗಿ ಈ ಡಿವೋರ್ಸ್ ಕೇಸ್ಗಳಲ್ಲಿ ಅಥವಾ ಈ ವಿಚ್ಛೇದನವನ್ನು ಪಡೆಯುವಂತಹ ಒಂದು ದಾವೆಯನ್ನು ಮಾಡಿದಂತಹ ದಂಪತಿಗಳಿಗೆ ಪರಸ್ಪರ ಒಪ್ಪಿಗೆ ಇದ್ದರೆ ಯಾವುದೇ ರೀತಿಯಾದಂತಹ ವೇಟಿಂಗ್ ಪೀರಿಯಡನ್ನು ನೀಡದೆ ಇಮಿಡಿಯೇಟ್ ಆಗಿ ಆ ಒಂದು ವಿಚ್ಛೇದನವನ್ನು ನೀಡುವಂತಹ ಒಂದು ಪ್ರಾವಧಾನ ಈ ಆರ್ಟಿಕಲ್ 142ರ ಮೂಲಕ
ಸುಪ್ರೀಂ ಕೋರ್ಟ್ ತನ್ನ ಅಧಿಕಾರವನ್ನು ಚಲಾಯಿಸ್ತಾ ಇದೆ ಅಂತ ಈ ಒಂದು ಜಜ್ಮೆಂಟ್ನಲ್ಲಿ ಹೇಳಲಾಗಿದೆ. ಸೊ 142ರ ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಸಂಪೂರ್ಣ ನ್ಯಾಯವನ್ನು ಒದಗಿಸುವಂತೆ, ಅಂದರೆ ಕಂಪ್ಲೀಟ್ ಜಸ್ಟಿಸನ್ನು ತನ್ನ ದಾವೇದಾರರಿಗೆ ಪ್ರೊವೈಡ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು 142ನೇ ಆರ್ಟಿಕಲ್ನ ಅಡಿಯಲ್ಲಿರುವಂತಹ ಒಂದು ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಚಲಾಯಿಸ್ತಾ ಇದೆ. ಸೊ ಈ 142ನೇ ಆರ್ಟಿಕಲ್ನ ವಿಶೇಷತೆಗಳನ್ನು ತಿಳ್ಕೊಳ್ಳೋದಾದರೆ, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕಾನೂನು ಅಥವಾ ಶಾಸನ ಇಲ್ಲದೆ ಹೋದರೂ ಕೂಡ 142ನೇ ಸಂವಿಧಾನದ ಆರ್ಟಿಕಲ್ನ ಅಡಿಯಲ್ಲಿ ಅಥವಾ ವಿಧಿಯ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ವಿಶೇಷವಾದಂತಹ ಅಧಿಕಾರವನ್ನು ಹೊಂದಿರುತ್ತೆ. ಏನಂತಂತಂದರೆ, ತನ್ನ ದಾವೇದಾರರಿಗೆ ಅಥವಾ ಲಿಟಿಗೇಷನನ್ನು ಯಾರು ಹೂಡಿರ್ತಾರೆ ಅವರಿಗೆ ಸಂಪೂರ್ಣ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಒಂದು ಯಾವುದೇ ಒಂದು ಆದೇಶವನ್ನು, ತೀರ್ಪನ್ನು ನೀಡುವಂತಹ ಅಧಿಕಾರ ಭಾರತದ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡುತ್ತದೆ. ಇದನ್ನು ಆರ್ಟಿಕಲ್ 142 ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದೇ ಒಂದು ರೀತಿಯಾದಂತಹ ಅಧಿಕಾರವನ್ನು ಹಿಂದೆ ಕೂಡ ಸರ್ವೋಚ್ಚ ನ್ಯಾಯಾಲಯದಿಂದ ಬಳಸಲಾಗಿದ್ದು, ಮೊದಲ ಬಾರಿಗೆ ರೀಸೆಂಟಾಗಿ ಈ ಒಂದು ಬಾಬರಿ ಮಸೀದಿಯ ಪ್ರಕರಣದ ಇತ್ಯರ್ಥವನ್ನು ಮಾಡುವಂತಹ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಮತ್ತು ಬಾಬರಿ ಮಸೀದಿಯ ಭೂ ವಿವಾದದ ಪ್ರಕರಣವನ್ನು ಇತ್ಯರ್ಥ ಮಾಡುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲ್ 142 ಬಳಸಲಾಗಿತ್ತು. ಸೊ ಇದರ ಪ್ರಕಾರ ಆ ಒಂದು ಕೇಸ್ನಲ್ಲಿ ಈ ವಿವಾದಿತವಾದಂತಹ ಭೂಮಿಯನ್ನು ಕೇಂದ್ರ ಸರ್ಕಾರವು ರಚಿಸುವಂತಹ ಟ್ರಸ್ಟ್ಗೆ ಹಸ್ತಾಂತರಿಸಬೇಕು ಅಂತ ಈ ಆರ್ಟಿಕಲ್ 142 ಅಡಿಯಲ್ಲಿ ಈ ಒಂದು ವಿಶೇಷ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಬಳಸಿ ತೀರ್ಪನ್ನು ನೀಡಿತ್ತು. ಅದೇ ರೀತಿಯಾಗಿ ಈ ಭೂಪಾಲ್ ಅನಿಲ ದುರಂತದಲ್ಲಿ ಯೂನಿಯನ್ ಕಾರ್ಬೈಡ್ ಅನ್ನುವ ಸಂಸ್ಥೆಯಿಂದ ಹೊರಟಂತಹ ಈ ಒಂದು ವಿಷಾನಿಲದಿಂದಾಗಿ ಸಾಕಷ್ಟು ಜನ ಸಂತ್ರಸ್ತರಾಗಿದ್ದರು ಅಥವಾ ತಮ್ಮ ಜೀವವನ್ನು ಕೂಡ 1984ರಲ್ಲಿ ಈ ಒಂದು ಅನಿಲ ದುರಂತದಲ್ಲಿ ಕಳೆದುಕೊಂಡಿದ್ದರು. ಸೊ ಹೀಗಾಗಿ ಈ ದುರಂತದಲ್ಲಿ ಸಂತ್ರಸ್ತರಾದಂತಹ ಜನರಿಗೆ ಪರಿಹಾರವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕೂಡ ಈ ಒಂದು ಸುಪ್ರೀಂ ಕೋರ್ಟ್ನಿಂದ ಆರ್ಟಿಕಲ್ 142ರ ಅಡಿಯಲ್ಲಿ ಪರಿಹಾರವನ್ನು ಒದಗಿಸುವಂತೆ ಈ ಒಂದು ಕೇಸ್ನಲ್ಲಿ ಮಧ್ಯಪ್ರವೇಶಿಸಿ ತೀರ್ಪನ್ನು ನೀಡಲಾಗಿತ್ತು. ಸೊ ಈ ರೀತಿಯಾದಂಥ 2 ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 142 ಆಲ್ರೆಡಿ ಸುಪ್ರೀಂ ಕೋರ್ಟ್ನಿಂದ ಬಳಸಲಾಗಿದ್ದು, ಈಗ ಇರಿಟ್ರೀವೇಬಲ್ ಮ್ಯಾರೇಜಸ್ ಅಂತ ಒಂದು ಡಿವೋರ್ಸ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ವೇಟಿಂಗ್ ಪೀರಿಯಡನ್ನು ನೀಡದೆ ಇಮಿಡಿಯೇಟಾಗಿ ಡಿವೋರ್ಸನ್ನು ಒದಗಿಸುವಂತಹ ಒಂದು ಅವಕಾಶವನ್ನು ಆರ್ಟಿಕಲ್ 142ರ ಒಂದು ವಿಶೇಷ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಚಲಾಯಿಸ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ನ್ಯೂಸ್ನಲ್ಲಿರುವಂತಹ ಈ ರೀತಿಯಾದಂಥ ಆರ್ಟಿಕಲ್ಗಳನ್ನು ಎಕ್ಸಾಮ್ನಲ್ಲಿ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಆರ್ಟಿಕಲ್ 142 ಸಂಪೂರ್ಣ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ವಿಶೇಷವಾದಂತಹ ಅನನ್ಯ ಅಧಿಕಾರವನ್ನು ನಮ್ಮ ಭಾರತೀಯ ಸಂವಿಧಾನ ನೀಡುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಭಾರತದಲ್ಲಿ ಆಯುಷ್ ಸಚಿವಾಲಯದಿಂದ 2023ರ ಯೋಗ ದಿನವನ್ನು ಯಾವ ಸ್ಥಳದಲ್ಲಿ ಆಯೋಜಿಸುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಇಂದೋರ್, ಆಪ್ಷನ್ 2 ಲಕ್ನೋ, ಆಪ್ಷನ್ 3 ಜೈಪುರ್ ಅಥವಾ ಆಪ್ಷನ್ 4 ಕೋಲ್ಕತ್ತಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ರಾಜಸ್ಥಾನದ ಜೈಪುರ್ನಲ್ಲಿ ಈ 2023ರ ಒಂದು ಯೋಗ ದಿನವನ್ನು ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇನ್ನು 50 ದಿನಗಳಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಡೆಸುವಂತಹ ಒಂದು ಪ್ರಿಪ್ರೇಷನ್ ರಾಜಸ್ಥಾನದ ಜೈಪುರ್ನಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಶ್ರೀ ಭವಾನಿ ನಿಕೇತನ್ ಕಾಲೇಜಿನಲ್ಲಿ ಈ ಒಂದು ಯೋಗ ದಿನದ ಪ್ರಿಪ್ರೇಷನನ್ನು ನಡೆಸಲಾಗ್ತಾ ಇದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಯೋಗ ಮಹೋತ್ಸವ ಅನ್ನುವ ಒಂದು ಈ ಪ್ರಿಪ್ರೇಷನ್ ಇವೆಂಟನ್ನು ಪ್ರಾರಂಭ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ನೆನ್ಪಿಟ್ಕೊಳ್ಳಿ, ರಾಜಸ್ಥಾನದ ಜೈಪುರ್ನಲ್ಲಿ 2023ರ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಕೇಂದ್ರದ ಆಯುಷ್ ಸಚಿವಾಲಯದಿಂದ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಲಾಸ್ಟ್ ಇಯರ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಜೂನ್ 21ರಂದು ಈ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗವನ್ನು ಆಚರಿಸಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂದರೆ 2023ರಲ್ಲಿ ಈ ಒಂದು ಯೋಗದ ವೈದ್ಯಕೀಯ ಮೌಲ್ಯಗಳನ್ನು ಅಥವಾ ಮೆಡಿಸಿನಲ್ ವ್ಯಾಲ್ಯೂಸ್ಗಳನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಕೇಂದ್ರ ಆಯುಷ್ ಸಚಿವಾಲಯದಿಂದ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ರಾಜಸ್ಥಾನದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಆ ಒಂದು ರಾಜಸ್ಥಾನದ ರಾಜ್ಯ ಸರ್ಕಾರ, ಸ್ಥಳೀಯ ಅಧಿಕಾರಿಗಳು, ವಿವಿಧ ಸಂಸ್ಥೆಗಳ ಒಂದು ಸಕ್ರಿಯ ಬೆಂಬಲದೊಂದಿಗೆ ಈ ಒಂದು ಇವೆಂಟನ್ನು ಆರ್ಗನೈಸ್ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ.
ಇನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನದ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಇದು ಸ್ಟ್ಯಾಟಿಕ್ ಅಥವಾ ಜಿ ಕೆ ಪಾರ್ಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಜಿ ಕೆ ಓರಿಯೆಂಟ್ ಆದಂತಹ ಅಥವಾ ಈ ಜಿ ಕೆ ಆಧಾರಿತವಾದಂತಹ ಡಿಸ್ಕಷನನ್ನು, ಕರೆಂಟ್ ಅಫೇರ್ಸ್ ಡಿಸ್ಕಷನನ್ನು ಮಾಡ್ತೇವೆ. ಸೊ ನ್ಯೂಸ್ನಲ್ಲಿ ಏನು ಬರುತ್ತೆ ಇನ್ಫಾರ್ಮೇಷನ್ ಅದನ್ನು ಕೂಡ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬ್ಯಾಕ್ಗ್ರೌಂಡ್ನಲ್ಲಿ ಅದರ ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ ಏನಿರುತ್ತೆ ಸೊ ಅದನ್ನೆಲ್ಲ ಕೂಡ ಡಿಸ್ಕಸ್ ಮಾಡೋದ್ರಿಂದ ಎಕ್ಸಾಮ್ಗಳಿಗೆ ಸಾಕಷ್ಟು ಸಹಾಯಕವಾಗುತ್ತದೆ. 2014ರಲ್ಲಿ ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಈ ಸಾಮಾನ್ಯ ಸಭೆಯ 69ನೇ ಅಧಿವೇಶನದ ಸಂದರ್ಭದಲ್ಲಿ ಭಾರತದಿಂದ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಒಂದು ಪರಿಕಲ್ಪನೆಯನ್ನು ಪ್ರಸ್ತಾಪಿಸಲಾಗಿತ್ತು. ಸೊ ಇದೇ ಒಂದು ಸಂದರ್ಭದಲ್ಲಿ 2014ರಲ್ಲಿ ಜೂನ್ 21 ಆಯ್ಕೆ ಮಾಡಿ ಯುನೈಟೆಡ್ ನೇಷನ್ನಿಂದ ಅಥವಾ ಈ ವಿಶ್ವಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21ರಂದು ಆಚರಿಸಬೇಕು ಪ್ರತಿ ವರ್ಷ ಅಂತ ಈ ಒಂದು ರೆಸೊಲ್ಯೂಷನನ್ನು ಅಂಗೀಕಾರ ಮಾಡಲಾಗಿತ್ತು ಮತ್ತು ಡಿಕ್ಲರೇಷನನ್ನು ಕೂಡ ಮಾಡಲಾಗಿತ್ತು. ಸೊ ಇದೇ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ 2015ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹೊಸ ದೆಹಲಿ ಅಥವಾ ನವದೆಹಲಿಯಲ್ಲಿ ರಾಜ್ಪಥ್ ಅನ್ನುವ ಸ್ಥಳದಲ್ಲಿ ಮೊದಲ ಬಾರಿಗೆ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ಒಂದು ಸಂದರ್ಭದಲ್ಲಿ 35,985 ಜನರ ಒಂದು ಭಾಗವಹಿಸುವಿಕೆಯೊಂದಿಗೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೊದಲ ಬಾರಿಗೆ ನಡೆದಂತಹ ಈ ಒಂದು ಆಚರಣೆ ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ಒಂದು ಗಿನ್ನಿಸ್ ದಾಖಲೆಯನ್ನು ಕೂಡ ಸೃಷ್ಟಿ ಮಾಡಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ 84 ರಾಷ್ಟ್ರಗಳು ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದು ಅಂತ ಅನ್ನೋದು ವಿಶೇಷವಾದಂತಹ ಮಾಹಿತಿಯಾಗಿದೆ. ಇನ್ನು ಕಳೆದ ಬಾರಿ ನಡೆದಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 2022ರ ಈ ಇಂಟರ್ನ್ಯಾಷನಲ್ ಯೋಗ ಡೇಯ ಥೀಮ್ ಏನಾಗಿತ್ತು ಅಂತಂದರೆ ಯೋಗ ಫಾರ್ ಹ್ಯುಮನಿಟಿ ಅಥವಾ ಮಾನವೀಯತೆಗಾಗಿ ಯೋಗ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿತ್ತು ಲಾಸ್ಟ್ ಇಯರ್. ಸೊ ಎಲ್ಲಿ ಆಚರಿಸಲಾಗಿತ್ತು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಸಿಮಿಲಿಪಾಲ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮಧ್ಯಪ್ರದೇಶ್, ಆಪ್ಷನ್ 2 ರಾಜಸ್ಥಾನ್, ಆಪ್ಷನ್ 3 ಒಡಿಶಾ ಅಥವಾ ಆಪ್ಷನ್ 4 ಮಹಾರಾಷ್ಟ್ರ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಒಡಿಶಾ ರಾಜ್ಯದಲ್ಲಿ ಸಿಮಿಲಿಪಾಲ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಸೊ ಆಪ್ಷನ್ 3 ಒಡಿಶಾ ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಒಡಿಶಾದ ಈ ಸಿಮಿಲಿಪಾಲ್ ಟೈಗರ್ ರಿಸರ್ವ್ನಲ್ಲಿ ಅಪರೂಪದ ಮೆಲನಿಸ್ಟಿಕ್ ಹುಲಿ ಸತ್ತು ಹೋಗಿದೆ ಅಂತ ವರದಿ ಮಾಡಲಾಗಿದೆ. ಮೆಲನಿಸ್ಟಿಕ್ ಪ್ರಾಣಿ ಅಂದರೆ ಏನು ಅಂತ ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿದುಕೊಂಡ ಹಾಗೆ ಒಡಿಶಾ ರಾಜ್ಯದ ಉತ್ತರ ಭಾಗದಲ್ಲಿನ ಮಯೂರ್ಭಂಜ್ ಅನ್ನುವ ಜಿಲ್ಲೆಯಲ್ಲಿ ಈ ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಅತಿ ಎತ್ತರದ ಪ್ರಸ್ಥಭೂಮಿಗಳು ಬೆಟ್ಟಗಳಿಂದ ಆವೃತವಾದಂತಹ ಈ ಒಂದು ಪ್ರದೇಶದಲ್ಲಿ ಖೈರಿಬುರು ಮತ್ತು ಮೇಘಾಶಿನಿ ಅನ್ನುವ ಅತಿ ಎತ್ತರದ ಶಿಖರಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 1,500 ಮೀಟರ್ ಎತ್ತರ ಇರುವಂತಹ ಈ ಒಂದು ಪ್ರಸ್ಥಭೂಮಿ ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಆಗಿ ಲೊಕೇಟ್ ಆಗಿದೆ. ಇನ್ನು ಇಲ್ಲಿ ಕಂಡುಬರುವಂತಹ ವೈವಿಧ್ಯಮಯವಾದಂತಹ ಸಸ್ಯವರ್ಗವನ್ನು ನೋಡೋದಾದರೆ, ಇಲ್ಲಿ ಸಾಮಾನ್ಯವಾಗಿ ನಾವು ಉಷ್ಣವಲಯದ ತೇವಾಂಶವುಳ್ಳವಂತಹ ಎಲೆ ಉದುರುವ ಕಾಡುಗಳನ್ನು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳ ಅಥವಾ ಆ ಒಂದು ಮರಗಳ ತೇಪೆಗಳನ್ನು ಅಥವಾ ಪ್ಯಾಚಸ್ಗಳನ್ನು ಈ ಒಂದು ಸಿಮಿಲಿಪಾಲ್ ಟೈಗರ್ ರಿಸರ್ವ್ನಲ್ಲಿ ನಾವು ಕಾಣಬಹುದಾಗಿದೆ. 1956ರಲ್ಲಿ ಸರ್ಕಾರದಿಂದ ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಈ ಸಿಮಿಲಿಪಾಲ್ ಟೈಗರ್ ರಿಸರ್ವನ್ನು ಘೋಷಣೆ ಮಾಡಲಾಗಿತ್ತು. ನಂತರ 1973ರ ಈ ಹುಲಿಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಾರಂಭವಾದಂತಹ ಪ್ರಾಜೆಕ್ಟ್ ಟೈಗರ್ ಅನ್ನುವ ಈ ಒಂದು ಯೋಜನೆಯ ಅಡಿಯಲ್ಲಿ ಈ ಸಿಮಿಲಿಪಾಲ್ ಟೈಗರ್ ರಿಸರ್ವನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿತ್ತು. 2009ರಲ್ಲಿ ಯುನೆಸ್ಕೋದಿಂದ ಈ ಒಂದು 2,250 ಚದರ ಕಿಲೋಮೀಟರ್ ಇರುವಂತಹ ಈ ಒಂದು ಪರಿವರ್ತನಾ ಪ್ರದೇಶ ಅಥವಾ ಟ್ರಾನ್ಸಿಷನ್ ಭೂಮಿಯನ್ನು ಈ ಒಂದು ಯುನೆಸ್ಕೋದಿಂದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫೇರ್ ರಿಸರ್ವ್ ಅಂತ ಕೂಡ ಗುರುತಿಸಲಾಗಿದೆ. ಸೊ ಮೆಲನಿಸ್ಟಿಕ್ ಹುಲಿಗಳಿಗೆ ವಿಶೇಷವಾದಂತಹ ಮತ್ತು ವಿಶ್ವದ ಏಕೈಕ ಭೂಪ್ರದೇಶವಾಗಿ ಈ ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಗುರುತಿಸಿಕೊಳ್ಳುತ್ತದೆ. ಈ ಒಂದು ಪ್ರದೇಶದಲ್ಲಿ ನಾವು ಕೋಲ್ಹಾ, ಸಂತಾಲ್, ಭೂಮಿಜಾ, ಬಾತುಡಿ, ಗೊಂಡಾಸ್, ಖಾಂಡಿಯಾ, ಮಂಕಾಡಿಯಾ, ಸಹಾರಾ ಈ ರೀತಿಯಾದಂತಹ ಸಾಕಷ್ಟು ವಿವಿಧ
ಬುಡಕಟ್ಟು ಜನಾಂಗದ ಜನರನ್ನು ನಾವು ಈ ಒಂದು ಪ್ರದೇಶದಲ್ಲಿ ಒಡಿಶಾದಲ್ಲಿ ಕಾಣಬಹುದಾಗಿದೆ. ನಮ್ಮ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಕೂಡ ಒಡಿಶಾ ರಾಜ್ಯಕ್ಕೆ ಸೇರಿದವರಾಗಿದ್ದು ಸಂತಾಲ್ ಬುಡಕಟ್ಟು ಸಮುದಾಯಕ್ಕೆ ಟ್ರೈಬಲ್ಗೆ ಸಂಬಂಧಪಟ್ಟಂತಹ ಅಥವಾ ಈ ಒಂದು ಸಂತಾಲ್ ಬುಡಕಟ್ಟಿನ ಜನಾಂಗದ ಮಹಿಳೆ ನಮ್ಮ ಭಾರತದ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರು ಆಗಿದ್ದಾರೆ. ಸೊ ಇನ್ನು ಈ ಮೆಲನಿಸ್ಟಿಕ್ ಹುಲಿ ಅಥವಾ ಮೆಲನಿಸ್ಟಿಕ್ ಪ್ರಾಣಿಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಈ ಹುಲಿಯ ಮೇಲಿನ ಮೇಲ್ಮೆಯನ್ನು ಅಥವಾ ಅದರ ಒಂದು ಚರ್ಮವನ್ನು ಕಾಣ್ಬೋದು. ಸೊ ಯಾವ ರೀತಿಯಾಗಿ ಸಾಮಾನ್ಯವಾಗಿ ಹಳದಿ ಮತ್ತು ಕಪ್ಪು ಬಣ್ಣದ ಪಟ್ಟಿಗಳನ್ನು ನಾವು ಹುಲಿಯ ಮೇಲೆ ಕಾಣ್ತೇವೆ, ಆ ರೀತಿಯಾದಂತಹ ಪಟ್ಟಿಗಳನ್ನು ಹೊಂದಿಲ್ಲದೆ ಅಸಹಜವಾದಂತಹ ಒಂದು ಬಣ್ಣವನ್ನು ಆ ಹುಲಿಗಳಾಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳು ಹೊಂದಿರುತ್ತವೆ. ಸೊ ಈ ರೀತಿಯಾದಂತಹ ಪಿಗ್ಮೆಂಟ್ ಮೆಲನಿನ್ನ ಒಂದು ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಶೇಷತೆಯನ್ನು ಈ ಪ್ರಾಣಿಗಳು ಅಥವಾ ಪಕ್ಷಿಗಳು ಹೊಂದಿ ಜನ್ಮವನ್ನು ಹೊಂದ್ತವೆ. ಸೊ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಈ ನವಿಲುಗಳ ಒಂದು ಬಣ್ಣ ಬಿಳಿ ಬಣ್ಣವಾಗಿದೆ ಅಂತ. ಸೊ ಇವುಗಳನ್ನು ಮೆಲನಿಸ್ಟಿಕ್ ಪ್ರಾಣಿಗಳು ಅಥವಾ ಪಕ್ಷಿಗಳು ಅಂತ ಗುರುತಿಸಲಾಗುತ್ತೆ. ಸೊ ಇತ್ತೀಚೆಗೆ ಈ ಮೆಲನಿಸ್ಟಿಕ್ ಪ್ರಾಣಿಗಳು ಅಥವಾ ಹುಲಿಗೆ ವಿಶೇಷವಾದಂತಹ ಒಂದು ಪ್ರದೇಶವಾದಂತಹ ಈ ಒಡಿಶಾದ ಸಿಮಿಲಿಪಾಲ್ ಟೈಗರ್ ರಿಸರ್ವ್ನಲ್ಲಿ ಒಂದು ಹುಲಿ ಸತ್ತು ಹೋಗಿದೆ ಅಂತ ನಾವು ರೀಸೆಂಟಾಗಿ ಅಥವಾ ಒಂದು ಕಾಂಟೆಕ್ಸ್ಟ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇದು ಒಂದು ಆನುವಂಶಿಕವಾದಂತಹ ರೂಪಾಂತರವಾಗಿದ್ದು ಮೆಲನಿಸಮ್ ಅನ್ನೋದು ಸಸ್ತನಿಗಳಲ್ಲಾಗಿರ್ಬೋದು, ಸರೀಸೃಪಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಕೀಟಗಳಲ್ಲಿ ಈ ರೀತಿಯಾದಂತಹ ಒಂದು ವೈವಿಧ್ಯತೆಯನ್ನು ನಾವು ಕಾಣಬಹುದಾಗಿದೆ. ಇದು ಒಂದು ಜೆನೆಟಿಕಲ್ ರಿಫಾರ್ಮೇಷನ್ ಆಗಿದೆ, ಆನುವಂಶಿಕ ರೂಪಾಂತರವಾಗಿರುತ್ತೆ. ಚರ್ಮ, ಕೂದಲು, ಗರಿಗಳು ಇತ್ಯಾದಿಯಾದಂತಹ ಪಿಗ್ಮೆಂಟೇಷನ್ ಮೆಲನಿನ್ನ ಪ್ರಮಾಣ ಹೆಚ್ಚು ಕಡಿಮೆ ಆಗುವಂತಹ ಒಂದು ಕಂಡೀಷನನ್ನು ಈ ಒಂದು ಮೆಲನಿಸ್ಟಿಕ್ ಆ್ಯನಿಮಲ್ಸ್ ಅಥವಾ ಮೆಲನಿಸ್ಟಿಕ್ ಕೀಟಗಳು ಅಂತ ನಾವು ಗುರುತಿಸ್ತೇವೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಆ್ಯಂಡ್ ಮೆಲನಿಸ್ಟಿಕ್ ಆ್ಯನಿಮಲ್ಸ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳ ನಡುವೆ ಮೊದಲ ಬಾರಿಗೆ ಒಂದು ಕಡಲ ವ್ಯಾಯಾಮ ಏರ್ಪಾಡಾಗ್ತಾ ಇದೆ. ಸೊ AIME ಅಂತಂದರೆ ಆಸಿಯಾನ್ ಇಂಡಿಯಾ ಮರಿಟೈಮ್ ಎಕ್ಸಸೈಸ್ 2023 ಅಂತ ಈ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇದನ್ನು ಯಾವ ಸ್ಥಳದಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕೊಚ್ಚಿ, ಆಪ್ಷನ್ 2 ಕೌಲಾಲಂಪುರ್, ಆಪ್ಷನ್ 3 ಸಿಂಗಾಪುರ್ ಅಥವಾ ಆಪ್ಷನ್ 4 ಜಕಾರ್ತಾ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಸಿಂಗಾಪುರದಲ್ಲಿ ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳ ನಡುವೆ ಮೊದಲ ಬಾರಿಗೆ ಈ ಒಂದು ಮರಿಟೈಮ್ ಎಕ್ಸಸೈಸನ್ನು ಅಥವಾ ಕಡಲ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಆಪ್ಷನ್ 3 ಸಿಂಗಾಪುರ್ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಮೊಟ್ಟ ಮೊದಲ ಬಾರಿಗೆ ಆಸಿಯಾನ್ ರಾಷ್ಟ್ರಗಳು ಮತ್ತು ಭಾರತದ ನಡುವೆ ಕಡಲ ವ್ಯಾಯಾಮವನ್ನು AIME ಅನ್ನುವ 2023 ಅನ್ನುವ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಈ ಒಂದು ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುವಂತಹ ನಿಟ್ಟಿನಲ್ಲಿ ಭಾರತದ 2 ಎಲಿಟ್ ಯುದ್ಧ ನೌಕೆಗಳನ್ನು ಸಾಗಿಸಲಾಗ್ತಾ ಇದೆ ಅಥವಾ ಕಳಿಸಲಾಗ್ತಾ ಇದೆ ಭಾಗವಹಿಸಲು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಆ ಯುದ್ಧ ನೌಕೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಒಂದು ಕಡಲ ವ್ಯಾಯಾಮದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಭಾರತ ಮತ್ತು ಈ ಆಸಿಯಾನ್ ರಾಷ್ಟ್ರಗಳು, ಆಸಿಯಾನ್ ಅಂತಂದರೆ 10 ರಾಷ್ಟ್ರಗಳ ಆಗ್ನೇಯ ಏಷ್ಯಾದ ಪ್ರಮುಖ ರಾಷ್ಟ್ರಗಳಾದಂತಹ ಅವುಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ 10 ರಾಷ್ಟ್ರಗಳ ಒಂದು ಸಮೂಹವನ್ನು ಈ ಆಸಿಯಾನ್ ಅಂತ ಗುರುತಿಸಲಾಗುತ್ತೆ. ಸೊ ಪ್ರತ್ಯೇಕವಾಗಿ ಈ ಆಸಿಯಾನ್ ರಾಷ್ಟ್ರಗಳೊಂದಿಗೆ ಕಡಲ ವ್ಯಾಯಾಮವನ್ನು ಕಂಡಕ್ಟ್ ಮಾಡಿದ್ರು ಸಹ ಮೊದಲ ಬಾರಿಗೆ ಭಾರತ ಈ 2023ನೇ ಇಸವಿಯಲ್ಲಿ ಈ 10 ಆಸಿಯಾನ್ ರಾಷ್ಟ್ರಗಳೊಂದಿಗೆ ಮೊದಲ ಮರಿಟೈಮ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡ್ತಾ ಇದೆ. ಸೊ ಸಿಂಗಾಪುರದಲ್ಲಿ ಆಯೋಜನೆ ಮಾಡಲು ನಿರ್ಧಾರ ಮಾಡಿದಂತಹ ಈ ಒಂದು ಆಸಿಯಾನ್ ಭಾರತ ಕಡಲ ವ್ಯಾಯಾಮದಲ್ಲಿ ಪ್ರಮುಖವಾಗಿ ಈ ಆಸಿಯಾನ್ ರಾಷ್ಟ್ರಗಳ ಒಂದು ಗುಂಪು ಅಥವಾ 10 ರಾಷ್ಟ್ರಗಳ ಒಂದು ಪಾರ್ಟಿಸಿಪೇಷನ್ ಮತ್ತು ಭಾರತ ಈ ಒಂದು ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇವೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಆಸಿಯಾನ್ ರಾಷ್ಟ್ರಗಳು ಮತ್ತು ಭಾರತದ ನೌಕಾಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಅಥವಾ ಆಪರೇಬಿಲಿಟಿಯನ್ನು ಇಂಪ್ರೂವ್ ಮಾಡುವುದು ಮತ್ತು ಉತ್ತಮ ಅಭ್ಯಾಸಗಳು ಅಥವಾ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಪರಸ್ಪರ ಎಕ್ಸ್ಚೇಂಜ್ ಮಾಡುವಂತಹ ಒಂದು ಉದ್ದೇಶವನ್ನು ಆಸಿಯಾನ್ ಇಂಡಿಯಾ ಮರಿಟೈಮ್ ಎಕ್ಸಸೈಸ್ ಹೊಂದಿದೆ. ಸೊ ರಷ್ಯಾ, ಚೀನಾ, ಯುನೈಟೆಡ್ ಸ್ಟೇಟ್ಸ್ನ ನಂತರ 4ನೇ ಈ ಆಸಿಯಾನ್ ಸಂವಾದದ ಪಾಲುದಾರರಾಗಿ ಭಾರತ ಸೇರಿಕೊಂಡಿದ್ದರಿಂದ ಈ ಒಂದು ಆಸಿಯಾನ್ ಭಾರತದ ಒಂದು ಕಡಲ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸಿಂಗಾಪುರ ಕರಾವಳಿಯಲ್ಲಿ ಈ ಒಂದು 2023ರ ಈ ಕಡಲ ವ್ಯಾಯಾಮವನ್ನು ನಡೆಸುವುದಾಗಿ ಕನ್ಫರ್ಮ್ ಮಾಡಲಾಗಿದೆ.
ಇದೇ ಒಂದು ಸಂದರ್ಭದಲ್ಲಿ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುವಂತಹ ನಿಟ್ಟಿನಲ್ಲಿ ಭಾರತದ 2 ಪ್ರಮುಖವಾದಂತಹ ಯುದ್ಧ ನೌಕೆಗಳಾದಂತಹ INS ಡೆಲ್ಲಿ ಮತ್ತು INS ಸತ್ಪುರಾ ಅನ್ನುವ ಪ್ರಮುಖವಾದಂತಹ ಈ ಯುದ್ಧ ನೌಕೆಗಳನ್ನು ಭಾಗವಹಿಸುವಂತಹ ನಿಟ್ಟಿನಲ್ಲಿ ಸಿಂಗಾಪುರ್ಗೆ ಕಳುಹಿಸಲಾಗ್ತಾ ಇದೆ. ಸೊ ಡೆಸ್ಟ್ರಾಯರ್ ಅಥವಾ ಈ ಒಂದು ವಿಧ್ವಂಸಕ INS ದೆಹಲಿ ಮತ್ತು ಶಿವಾಲಿಕ್ ಕ್ಯಾಟಗರಿಯ INS ಸತ್ಪುರಾ ಅನ್ನುವ ಯುದ್ಧ ನೌಕೆಗಳು, ಸ್ಟೆಲ್ತ್ ಫ್ರಿಗೇಟ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಈ ರೀತಿಯಾದಂತಹ 2 ಪ್ರಮುಖವಾದಂತಹ ಪ್ರಬಲವಾದಂತಹ ಯುದ್ಧ ನೌಕೆಗಳು ಕೂಡ ಭಾರತದಿಂದ ಈ ಆಸಿಯಾನ್ ಭಾರತ ಕಡಲ ವ್ಯಾಯಾಮದಲ್ಲಿ ಭಾರತವನ್ನು ಪ್ರತಿನಿಧಿಸುವಂತಹ 2 ಯುದ್ಧ ನೌಕೆಗಳಾಗಿವೆ. ಇನ್ನು ಈ ಆಸಿಯಾನ್ ಗ್ರೂಪಿಂಗ್ಸ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು GKಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ಸಾಕಷ್ಟು ಬಾರಿ ಈ ಆಸಿಯಾನ್ ರಾಷ್ಟ್ರಗಳ ಮತ್ತು ಇದರ ಉದ್ದೇಶಗಳ ಕುರಿತಾದಂಥ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆದರೂ ಕೂಡ ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ಬಿಡೋಣ. ಈ ಆಸಿಯಾನ್ ಅನ್ನೋದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಒಕ್ಕೂಟವಾಗಿದೆ. ಅಥವಾ ಈ ಆಸಿಯಾನ್ ಇದರ ಫುಲ್ ಫಾರ್ಮ್ ಏನು ಅಂತ ನೋಡೋದಾದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅನ್ನೋದು ಈ ASEAN ಇದರ ಫುಲ್ ಫಾರ್ಮ್ ಆಗಿದೆ. 1967ರಲ್ಲಿ ಬ್ಯಾಂಕಾಕ್ ಘೋಷಣೆಯನ್ನು ಸಹಿ ಹಾಕುವುದರೊಂದಿಗೆ ಈ ಪ್ರಮುಖವಾದಂತಹ 10 ರಾಷ್ಟ್ರಗಳು ಆಸಿಯಾನ್ ರಾಷ್ಟ್ರಗಳು ಅಥವಾ ಆಗ್ನೇಯ ಏಷ್ಯಾದ ರಾಷ್ಟ್ರಗಳು ಈ ಒಂದು ಆಸಿಯಾನ್ ಅನ್ನುವ ಒಕ್ಕೂಟವನ್ನು ಪ್ರಾರಂಭ ಮಾಡುತ್ತವೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಆಸಿಯಾನ್ ಅನ್ನುವ 10 ರಾಷ್ಟ್ರಗಳ ಒಕ್ಕೂಟ ಮತ್ತು ಅದರ ಸದಸ್ಯರ ನಡುವೆ ಪರಸ್ಪರ ಸಹಕಾರವನ್ನು ಉತ್ತೇಜಿಸುವುದು ಮತ್ತು ಅದರ ಸದಸ್ಯರ ನಡುವೆ ಪ್ರಮುಖವಾದಂತಹ ಆರ್ಥಿಕ, ರಾಜಕೀಯ ಭದ್ರತೆ, ಮಿಲಿಟರಿ, ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಏಕೀಕರಣವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಆಸಿಯಾನ್ ಅನ್ನುವ ಒಂದು ಗ್ರೂಪಿಂಗ್ಸನ್ನು 1967ರಲ್ಲಿ ಬ್ಯಾಂಕಾಕ್ ಘೋಷಣೆ ಅನ್ನುವ ಒಂದು ಬ್ಯಾಂಕಾಕ್ ಡಿಕ್ಲೇರೇಷನ್ಗೆ ಸಹಿ ಮಾಡುವುದರ ಮೂಲಕ ಸ್ಥಾಪನೆ ಮಾಡಲಾಗಿತ್ತು. ಸದ್ಯಕ್ಕೆ ಆಸಿಯಾನ್ ರಾಷ್ಟ್ರಗಳು 10 ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಒಕ್ಕೂಟ ಆಗಿದ್ದು ಇದರಲ್ಲಿ ಇರುವಂತಹ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಂದರೆ ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ಬ್ರುನೈ, ಲಾವೋಸ್, ಮ್ಯಾನ್ಮಾರ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂ. ಈ ರೀತಿಯಾದಂತಹ ಆಗ್ನೇಯ ಏಷ್ಯಾದ ಪ್ರಮುಖ 10 ರಾಷ್ಟ್ರಗಳನ್ನು ಒಳಗೊಂಡಂತೆ ಈ ಆಸಿಯಾನ್ ಅನ್ನುವ ಒಂದು ಗ್ರೂಪಿಂಗ್ಸನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಇನ್ನು ಈ ಆಸಿಯಾನ್ ಮತ್ತು ಭಾರತದೊಂದಿಗೆ ಸಾಕಷ್ಟು ಅದರ ಒಂದು ಸಂಬಂಧದ ನಡುವೆ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ನಾವು ಕಾಣ್ತಾ ಇರೋದರಿಂದ ಅದೇ ಒಂದು ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವಂತಹ ನಿಟ್ಟಿನಲ್ಲಿ ಈ ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳ ನಡುವೆ ಕಡಲ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಮೊದಲ ಬಾರಿಗೆ 2023ರಲ್ಲಿ ಸಿಂಗಾಪುರದಲ್ಲಿ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಡಲ ವ್ಯಾಯಾಮವನ್ನು ಕಂಡಕ್ಟ್ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಆರ್ಟಿಕಲ್ 142 ಕುರಿತಾದಂತಹ ಸಂವಿಧಾನದ ಪ್ರಾವಧಾನಗಳ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ವಿಶೇಷವಾದಂತಹ ಅಧಿಕಾರವನ್ನು, ಈ ಕಂಪ್ಲೀಟ್ ಜಸ್ಟಿಸ್ ಅಥವಾ ಸಂಪೂರ್ಣ ನ್ಯಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಭಾರತದ ಸಂವಿಧಾನ ನೀಡ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇದರ ಅಧಿಕಾರ ಮತ್ತು ಈ ಹಿಂದೆ ಈ ಒಂದು ಆರ್ಟಿಕಲನ್ನು, ಇದರ ಅಧಿಕಾರವನ್ನು ಯಾವ ರೀತಿಯಾಗಿ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಬಳಸಿತ್ತು ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೈಪುರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ 2023ರ ಈ ಒಂದು ವರ್ಷನನ್ನು ಅಥವಾ ಎಡಿಷನನ್ನು ಅಂತ ಡಿಸ್ಕಸ್ ಮಾಡಿದ್ವಿ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಹಿಸ್ಟ್ರಿಯನ್ನು ಕೂಡ ತಿಳ್ಕೊಂಡ್ವಿ. ಮೊದಲ ಬಾರಿಗೆ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಮತ್ತು ಯಾವ ವರ್ಷದಲ್ಲಿ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಒಡಿಶಾದಲ್ಲಿರುವಂತಹ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿರುವಂತಹ ಈ ಮೆಲನಿಸ್ಟಿಕ್ ಹುಲಿಗಳ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಮೆಲನಿಸ್ಟಿಕ್ ಪ್ರಾಣಿಗಳು ಅಂದರೆ ಏನು ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳ ನಡುವೆ ಒಂದು ಕಡಲ ಯುದ್ಧ ವ್ಯಾಯಾಮ ಕಂಡಕ್ಟ್ ಮಾಡಲಾಗ್ತಾ ಇದೆ ಸಿಂಗಾಪುರದಲ್ಲಿ ಅಂತ ಈ ಒಂದು ಯುದ್ಧ ವ್ಯಾಯಾಮದ ಕುರಿತಾದಂತಹ ಮಾಹಿತಿ ಮತ್ತು ಆಸಿಯಾನ್ ರಾಷ್ಟ್ರಗಳ ಕುರಿತಾದಂತಹ ಮಾಹಿತಿಯನ್ನು ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು PDF ನೋಟ್ಸ್ಗಳನ್ನು, ಮ್ಯಾಗ್ಝೀನನ್ನು ನಮ್ಮ ವೆಬ್ಸೈಟ್ನಲ್ಲಿ, ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸೊ ಡೌನ್ಲೋಡ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.